ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಹಂಕಾರ ಅಲ್ಲ. ಕೆಲವರಿಗೆ ನನ್ನನ್ನ ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಹಂಕಾರ ಅಂತಾರೆ. ನಾನು ಸ್ವಾಭಿಮಾನಿ ಅಷ್ಟೇ. ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಹಂಕಾರ ಅಂತಾರೆ. ಆದರೆ ನೀವು ಎಲ್ಲರೂ ಕೂಡ ದುರಹಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ, ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ದುರಹಂಕಾರಿಗಳು ಅಂತ ಕರ್ಕೊಳ್ಳಿ. ಈಗ ನಾನೇನು ಕೇರ್ ಮಾಡಲ್ಲ. ಈಗ ದುರಹಂಕಾರಿಗಳು ಅಂತ ಕರ್ಕೊಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪಾಕಲ್ಲ. ಕರ್ಕೊಳ್ತಾರೆ, ಕರ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ. ನಾನು ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿದೆ ಅಲ್ವಾ? ಟೀಕೆ ಮಾಡಲಿ, ವಿರೋಧ ಮಾಡಲಿ, ಅದು ರೀಸನಬಲ್ ಆಗಿರ್ಬೇಕು, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು.